ಪಾಪವನ್ನು ನಾಶ ಮಾಡೋದು ಪಾಪನಾಶಿನಿ. ತುಂಬ ಜನ ಯಾತ್ರೆಗಳಿಗೆ ಹೋಗ್ತಾರೆ, ದೇವಸ್ಥಾನಗಳಿಗೆ ಹೋಗ್ತಾರೆ, ನದಿಗಳಲ್ಲಿ ಮುಳುಗ್ಲಿಕ್ಕೆ ಹೋಗ್ತಾರೆ, ಮರ ಮಂಡಿ ಗಿಡ ಮರಗಳನ್ನು ಬೆಟ್ಟಗಳನ್ನು ಸುತ್ತಕ್ಕೆ ಹೋಗ್ತಾರೆ. ನಾನು ಅವ್ರಿಗೆ ಕೇಳ್ತೀನಿ, ಏನರಪ್ಪ ಎಲ್ಲಿ ಹೋಗಿದ್ರಿ? ಸಾರ್ ಅಲ್ಲಿ ತಮಿಳ್ನಾಡಲ್ಲಿ ಒಂದು ಬೆಟ್ಟ ಐತೆ, ಈ ಅಮಾವಾಸ್ಯೆ ಬಂದರೆ ಅಲ್ಲಿ ಎಲ್ಲರೂ ಬೆಟ್ಟ ಸುತ್ತಾರೆ, ನಾವು ಕೂಡ ಕುಟುಂಬ ಪರಿವಾರ ಸಮೇತವಾಗಿ ಬೆಟ್ಟ ಸುತ್ತಕ್ಕೆ ಹೋಗಿದ್ದು ಅಂತಾರೆ. ಯಾಕಪ್ಪ ಅಂದರೆ, ಮಾಡಿದ್ದೀವಲ್ಲ ಸಾರ್ ಪಾಪಗಳು ಕಳ್ಕೊಬೇಕಲ್ಲ ಅಂತ ಅಂತಾರೆ. ಬೆಟ್ಟ ಸುತ್ತಬಿಟ್ರೆ, ಬೆಟ್ಟಕ್ಕೆ ಹೋಗಿ ಆ ಬೆಟ್ಟ ಸುತ್ತಬಿಟ್ಟು ಬಂದರೆ ಪಾಪಗಳು ಹೋಗ್ತವೆ ಅಂತ ಹೇಳಿದ್ದು ಯಾರು? ಇದು ಬೇಕಲ್ಲ, ಏನಾದರೂ ಪುರಾವೆ ಇರಬೇಕಲ್ಲ. ಯಾರಾದ್ರೂ ಬೆಟ್ಟ ಸುತ್ತಿದವರು, ನಾನು ಬೆಟ್ಟ ಸುತ್ತಿದೆ, ಪಾಪ ಎಲ್ಲ ಪರಿಹಾರ ಆಗೋಯ್ತು ನೋಡು, ಕ್ಲಿಯರ್ ಸರ್ಟಿಫಿಕೇಟ್ ಐತೆ ನನ್ನ ಹತ್ರ, ನೋ ಸಿನ್ಸ್, ಯಾವುದು ಪಾಪ ಇಲ್ಲ, ದೋಷ ಇಲ್ಲ ಅಂತ ಯಾರಾದರೂ ಸರ್ಟಿಫಿಕೇಟ್ ಇಟ್ಕೊಂಡು ತೋರಿಸಿ ಪ್ರೂವ್ ಮಾಡಿದರೆ, ಓ ಕರೆಕ್ಟು, ಒಳ್ಳೆ ಕೆಲಸ ಮಾಡಿದ್ಯಾ. ಎಲ್ಲಿ ಇದು ಬೆಟ್ಟ? ತಮಿಳ್ನಾಡಲ್ಲಿ ತಿರುಣಾಮಲೆಗೆ ಇಲ್ಲಿಂದ ಬಸ್ ಚಾರ್ಜ್ ಇಟ್ಕೊಂಡು 2 ದಿನ ಪ್ರಯಾಣ ಮಾಡಿ ಹೋಗಲಿಕ್ಕೆ ಬರಲಿಕ್ಕೆ 2 ದಿನ 4 ದಿನ, ಅಲ್ಲಿ ಊಟ ಖರ್ಚು, ಬಿಸಿಲು ಮಳೆ ಗಾಳಿ ಚಳಿ, ಹೋಗಿ ಪಾಪ ಕಳ್ಕೊಂಡು ಬಂದ್ರಂತೂ ಪರವಾಗಿಲ್ಲ. ಯಾರು ಹೇಳಿದ್ದು? ಈಗ ಸರಿ, ಅಲ್ಲಿ ನೀವು ಇಲ್ಲಿಂದ ಹೋಗ್ತೀರಾ ಪಾಪ ಕಳ್ಕೊಂಡು ಬರೋದಕ್ಕೆ, ಅದೇ ದೇವಸ್ಥಾನದಲ್ಲಿ ಹುಟ್ಟಿ ಅದೇ ದೇವಸ್ಥಾನದಲ್ಲಿ ಬೆಳೆದಿರ್ತಕ್ಕಂಥ ಅನೇಕ ಆ ಕೆಲಸದವರು ಅವರು ಇವರು ಅಕ್ಕಪಕ್ಕ ಮನೆಗಳು ಕಟ್ಕೊಂಡು ಆ ದೇವಸ್ಥಾನದ ಅಕ್ಕಪಕ್ಕದಲ್ಲಿ, ಆ ಬೆಟ್ಟದ ಅಕ್ಕಪಕ್ಕದಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ಲ, ಹಂಗಾರೆ ಅವ್ರದ್ದವೆಲ್ಲ ಹೋಗ್ಬಿಟ್ಟಿದೆಯಾ? ಅವ್ರ ಪಾಪ ಎಲ್ಲ ಕಳ್ಕೊಂಡು ಬಿಟ್ಟಿದ್ದಾರ? ಏನು ಪಾಪ ಅನ್ನುವಂಥದ್ದು ಈ ಸೋಪಾಗಿ ತೊಳೆಯುವಂಥದ್ದ, ಅಥವಾ ಬ್ರಷ್ ಹಾಕಿ ಉಜ್ಜಿ ತೊಳೆಯುವಂಥದ್ದ, ಅಥವಾ ಪೆನಾಯಿಲ್ ಹಾಕ್ಬಿಟ್ಟು ತೊಳೆಯುವಂಥದ್ದ? ಯಾರು ಬಾಯಲ್ಲಿ ನೋಡಿದ್ರು ಆ ಯಾತ್ರೆಗೆ ಹೋಗಿದ್ವಿ, ಈ ಯಾತ್ರೆಗೆ ಹೋಗಿದ್ವಿ, ಅಲ್ಲಿ ನೀರಲ್ಲಿ ಮುಳುಗೋದ್ವಿ, ಅಲ್ಲಿ ನದಿಯಲ್ಲಿ ಮುಳುಗೋದ್ವಿ. ಮೊನ್ನೆ ಒಬ್ರು ಯಾರೋ ನನ್ನ ಹತ್ರ ಬಂದರು, ಬೀದರ್ ವಿಚಾರ ಮಾತಾಡ್ತಾ ಇದ್ವಿ. ಸರ್ ಬೀದರ್ ಹೋಗ್ತಾ ಇರ್ತೀರಲ್ಲ ಅವಾಗವಾಗ? ಹ್ಞೂ ಹೋಗ್ತಾ ಇರ್ತೀನಿ. ಅಲ್ಲೊಂದು ಪಾಪನಾಶಿನಿ ಅಂತ ಇದೆ ಸರ್, ಈ ಸಲ ಮರಿದೆ ಹೋಗ್ರಿ ಅಲ್ಲಿಗೆ, ಪಾಪನಾಶಿನಿ ಅಂತ ಇದೆ. ಹೌದಾ, ಪಾಪನಾಶಿನಿ ಅಂತ ಇದೆಯಾ? ಓ ಇದು ನನಗೆ ಗೊತ್ತೇ ಇಲ್ಲ ಅಂದೆ. ನನಗೆ ಗೊತ್ತು ಆ ಪ್ಲೇಸು, ನನಗೆ ಗೊತ್ತೇ ಇಲ್ಲ ಅಂತ. ಸಾರ್ ನಾವು ಹೋಗ್ತೀವಿ ಸರ್, ಅವಾಗ ಆ ಕಡೆ ಹೋದರೆ ನಾವು ಗ್ಯಾರಂಟಿ ಹೋಗ್ತೀವಿ ಸರ್ ಅಂದರು. ಒಳ್ಳೇದಪ್ಪ, ಒಳ್ಳೆಯದು. ಅದಕ್ಕೆ ನೀನು ಬಹಳ ಪುಣ್ಯಾತ್ಮ ಆಗಿಬಿಟ್ಟಿದೀಯಾ, ಭಾಳ ಪುಣ್ಯ ಕಟ್ಕೊಂಡ್ಬಿಟ್ಟಿದ್ದೀಯಾ. ಕೆಲಸ ಮಾಡು, ಯಾರ್ಯಾರು ಪಾಪಗಳು ಮಾಡೋರಲ್ಲ ಅವ್ರನ್ನೊಂದು ಸಲ ಅಲ್ಲಿ ಕಳಿಸ್ಬಿಡ್ರಿ. ಈ ಜೈಲಿಗೆ ಹೋಗೋದೇ ಬೇಡ, ಈ ಪಾಪಗಳು ಅವು ಇವು ಏನಾರ ತಪ್ಪುಗಳು ಮಾಡ್ತಾರಲ್ಲ ಅವರನ್ನು ಜೈಲಿಗೆ ಕಳಿಸೋ ಬದಲು ಅಲ್ಲಿಗೆ ಕಳಿಸ್ಬಿಡ್ಬೋದು. ಅಲ್ಲಿಗೆ ಕಳಿಸ್ಬಿಟ್ಟು ಎಲ್ಲ ಕ್ಲೀನಾಗಿ ತೊಳೆಸ್ಬಿಟ್ಟು ಕರ್ಕೊಂಬಂದು ಬಿಟ್ಬಿಡೋದು ಮನೆಗೆ. ಇನ್ಮೇಲೆ ಇವರು ತಪ್ಪು ಮಾಡಲ್ಲ, ಪಾಪ ಮಾಡಲ್ಲ, ಕರ್ಮ ಮಾಡಲ್ಲ, ಅನ್ಯಾಯ ಮಾಡಲ್ಲ, ಮೋಸ ಮಾಡಲ್ಲ, ವಂಚನೆ ಮಾಡಲ್ಲ, ಒಳ್ಳೆಯರಾಗ್ಬಿಟ್ಟಿದ್ದಾರೆ. ಇದು ಹೆಂಗಿದೆ ಅಂದರೆ, ನಾವು ಬರಿತಾ ಇರ್ತೀವಿ, ತಪ್ಪಾಗ್ಬಿಡ್ತದೆ. ಮಕ್ಕಳು ಸಾಮಾನ್ಯವಾಗಿ ಬರೀತಾರೆ ನೋಡ್ರಿ, ಬರೆಯೋರು ಪೆನ್ಸಿಲ್ಲು ಮತ್ತು ರಬ್ಬರು ಜೊತೆಲಿ ಇಟ್ಕೊಂಡಿರ್ತಾರೆ. ಪೆನ್ಸಿಲಲ್ಲಿ ಬರೆಯುವಾಗ ತಪ್ಪು ಬರೆದ್ಬಿಟ್ರೆ ಏನು ಮಾಡ್ತಾರೆ? ರಬ್ಬರಲ್ಲಿ ಅಡಿಸ್ತಾರೆ. ಇನ್ನು ಪೆನ್ನಲ್ಲಿ ಏನಾರ ಬರೆಯುವಾಗ ಅನ್ಸೋ ತಪ್ಪಾದರೆ, ಇವಾಗ ವೈಟ್ನರ್ ಅಂತ ಬಂದಿದೆಯಲ್ಲ, ಆ ವೈಟ್ನರ್ ಹಾಕ್ಬಿಡ್ತಾರೆ. ವೈಟ್ನರ್ ಹಾಕ್ಬಿಟ್ಟು ಮತ್ತೆ ಅದ್ರ ಮೇಲೆ ರೀರೈಟಿಂಗು ಏನಾರ ಮಾಡ್ತಾರೆ. ಆ ಥರ ನಾವು ಮಾಡಿರ್ತಕ್ಕಂಥ ಪಾಪಗಳನ್ನು, ಅನ್ಯಾಯಗಳನ್ನು, ಮೋಸಗಳನ್ನು ಏನಾದರೂ ವೈಟ್ನರ್ ಹಾಕಿ ಅಡಿಸೋವಂಥದ್ದು, ರಬ್ಬರ್ ಹಾಕ್ಕೊಂಡು ಉಜ್ಜಿ ಅಡಿಸೋವಂಥದ್ದು ಇದ್ದಿದ್ದಿದ್ರೆ ನಮ್ಮ ಹಣೆ ಬರಹಗಳನ್ನೆಲ್ಲ ಚೇಂಜ್ ಮಾಡ್ಕೊಂಡ್ಬೋದಾಯಿತು. ನಾವು ಯಾವ ಜನ್ಮದಲ್ಲಿ ಏನೇನು ಪಾಪ ಮಾಡಿ ಅನುಭವಿಸ್ಲೇಬೇಕು ಕರ್ಮಗಳನ್ನ ಅಂತ ಇದೆಯಲ್ಲ ನಮ್ಮ ಹಣೆ ಬರ, ಅದನ್ನೆಲ್ಲ ಚೇಂಜ್ ಮಾಡ್ಕೊಂಡು ಬದಲಾಯಿಸ್ಕೊಂಡ್ಬೋದಾಯಿತು. ಓ ನಾನು ನಿನಗೆ ಕುಂಡಲಿನಿ ಬರ್ಸಿದ್ದೀನಿ, ಜಾತಕ ಬರ್ಸಿದ್ದೀನಿ, ಆ ಜಾತಕದಲ್ಲಿ ಇಂತಿಂಥ ಆಕ್ಸಿಡೆಂಟ್ಗಳಾಗಬೇಕು, ಇಂತಿಂಥ ರೋಗಗಳು ಬರಬೇಕು, ಕೋರ್ಟು ಕಚೇರಿಗಳಿಗೆ ಹೋಗಬೇಕು, ಅನ್ಯಾಯ ವಿರುದ್ಧ ಅವೆಲ್ಲ ಅಳಿಸ್ಬಿಡ್ಬೋದಾಯಿತು ಏನಾರು ಇದ್ದಿದ್ದಿದ್ರೆ. ಇದೆಲ್ಲವೂ ಕೂಡ ನಾವು ನಮ್ಮ ಅಜ್ಞಾನದಿಂದ ಮಾತಾಡ್ಕೊಳ್ಳೋ ಮಾತುಗಳು.
ಪಾಪ ಪುಣ್ಯ ಲೆಕ್ಕಾಚಾರ ಯಾರ ಹತ್ರ ಇದೆ? ಅದಿಯೋ ನದಿನಲ್ಲಿದೆಯಾ, ಅಥವಾ ಬೆಟ್ಟದಲ್ಲಿದೆಯಾ, ಗುಡ್ಡದಲ್ಲಿದೆಯಾ, ದೇವಸ್ಥಾನದಲ್ಲಿದೆಯಾ, ಅಥವಾ ಯಾವುದೋ ಒಬ್ಬ ಅರ್ಚಕನ ಕೈನಲ್ಲಿದೆಯಾ, ಯಾವ್ದಾರ ಶಾಸ್ತ್ರಿ ಕೈನಲ್ಲಿದೆಯಾ, ಪೂಜಾರಿ ಕೈನಲ್ಲಿದೆಯಾ, ಜ್ಯೋತಿಷ್ಯ ಹೇಳ್ತಾರಲ್ಲ ಅವ್ರ ಕೈನಲ್ಲಿದೆಯಾ? ನಮ್ಮ ಹಣೆ ಬರ. ನಮ್ಮ ಹಣೆ ಬರ ಬರೆದೋರು ಯಾರು? ನಮಗೆ ಕಷ್ಟ ಸುಖಗಳನ್ನ ಕೊಡೋರು ಯಾರು? ನಮ್ಗೆ ಜೀವನದಲ್ಲಿ ಏನೇನೂ ಆಗುತ್ತೆ, ನಮಗೆ ಗೊತ್ತೇ ಇರೋದಿಲ್ಲ. ನಾವು ಅನ್ಕೋತೀವಿ, ಅಯ್ಯೋ ನನ್ನ ಜೀವನದಲ್ಲಿ ನಾನು ಇಂಥ ಪರಿಸ್ಥಿತಿ ಬರ್ತದೆ ನನಗೆ ಗೊತ್ತಿರಲಿಲ್ಲ ಅಂತಾರೆ ಕೆಲವರು. ಗೊತ್ತಾಗಲ್ಲ. ಅವ್ರು ಹೇಳೋದು ಸರಿ. ನನಗಿಂತ ಕಷ್ಟ ಬರ್ತದೆ ಅಂತ ಗೊತ್ತಿರಲಿಲ್ಲ, ನನಗಿಂತ ಮಕ್ಕಳು ಬರ್ತಾರೆ ಅಂತ ಗೊತ್ತಿರಲಿಲ್ಲ, ನನಗಿಂತ ಸೊಸೆ ಬರ್ತಾರೆ ಅಂತ ಗೊತ್ತಿರಲಿಲ್ಲ, ನನಗಿಂತ ಅತ್ತೆ ಸಿಗ್ತಾರೆ ಅಂತ ಗೊತ್ತಿರಲಿಲ್ಲ, ನನಗಿಂತ ಅಕ್ಕಪಕ್ಕದವರು ಬರ್ತಾರೆ ಅಂತ ಗೊತ್ತಿರಲಿಲ್ಲ. ಅಯ್ಯೋ ನಮ್ಮ ಹೊಲದ ಪಕ್ಕದಲ್ಲಿ ಇದ್ದಾರೆ, ಅವ್ರು ನಮ್ಗೆ ಎಷ್ಟು ತೊಂದರೆ ಕೊಡ್ತಾರೆ, ನಮಗೇನು ಕರ್ಮ ಮಾಡಿದ್ದೋ ಪಾಪ ಮಾಡಿದ್ದೋ ಇವ್ಯಾವ ಯಾರಿಗೂ ಗೊತ್ತಿಲ್ಲ, ಯಾರು ಗೊತ್ತಾಗೋದು ಇಲ್ಲ. ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾರಲ್ಲ, ಖಂಡಿತವಾಗ್ಲೂ ಅವರ ಹಣೆ ಬರ ಅವ್ರಿಗೆ ಗೊತ್ತಿಲ್ಲ. ಅದು ಒಂದು ಹೊಟ್ಟೆಪಾಡಿನ ವ್ಯಾಪಾರ. ಮಾಡಿಕೊಳ್ಳಿ, ನಾವೇನು ಬೇಡ ಅನ್ನಲ್ಲ. ಯಾಕೆಂದರೆ ಯಾಮಾರಿಸೋನು ಇರ್ತಾನೆ, ಯಾಮಾರೋನು ಇರ್ತಾನೆ. ಯಾಮಾರೋನು ಯಾಮಾರಲಿ, ಯಾಮಾರಿಸೋರು ಯಾಮಾರಿಸ್ಕೊಳ್ಳಿ. ಆದರೆ ಆ ಯಾಮಾರೋನು ಯಾಮಾರಿಸೋರ್ಗಿಬ್ಬರಿಗೂ ಕೂಡ ದೇವ್ರ ಭಯ ಇಲ್ಲ. ದೇವರೊಬ್ಬ ಇದ್ದಾನೆ, ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅನ್ನುವಂಥದ್ದು ಈ ಜ್ಯೋತಿಷ್ಯ ಹೇಳೋರ್ಗೂ ಗೊತ್ತಿಲ್ಲ. ದೇವರೊಬ್ಬ ಇದ್ದಾನೆ, ಅವನ್ನ ನಂಬ್ಕೊಬೇಕು ಅಂಥೇಳಿ ಯಾಮಾರೋನಿಗೂ ಗೊತ್ತಿಲ್ಲ. ಇದು ಹೇಗೆ ಅಂತಂದರೆ ಅಜ್ಞಾನದಲ್ಲಿ ಅಜ್ಞಾನ. ನಾಳೆಯ ದಿನಗಳನ್ನು ಏನಾದರೂ ದೇವರು ತಿಳಿಯುವ ಒಂದು ವಿಧಾನವನ್ನು ಅಥವಾ ಒಂದು ಜ್ಞಾನವನ್ನು ಕೊಟ್ಬಿಟ್ಟಿದ್ದಿದ್ರೆ ಯಾವ ಆಕ್ಸಿಡೆಂಟ್ಗಳು ಆಗ್ತಿರ್ಲಿಲ್ಲ, ಯಾವ ಕಾಯಿಲೆಗಳು ಬರ್ತಿರ್ಲಿಲ್ಲ, ಯಾವ ಭೂಕಂಪಗಳು ಆಗ್ತಿರ್ಲಿಲ್ಲ. ಯಾಕಂದರೆ ಎಲ್ಲ ಸೇಫ್ ಆಗಿಬಿಡೋರು. ಎಲ್ಲೋ ಒಂದು ಭೂಕಂಪ ಆಗುತ್ತಂತೆ ಅಂತ ಗೊತ್ತಿದ್ರೆ, ನಮ್ಮ ಜ್ಯೋತಿಷ್ಯರು ಹೇಳಿದಾರಪ್ಪ ನಾಳೆ ಭೂಕಂಪ ಆಗ್ಬಿಡ್ತದೆ, ನೀವೆಲ್ಲ ಖಾಲಿ ಮಾಡ್ಕೊಂಡು ಹೊಟ್ಟೋಗ್ಬಿಡಿ. ಏನು ಟೈಮ್ಗೆ ಆಗುತ್ತೆ? ರಾತ್ರಿ 12:30 1 ಗಂಟೆ. 12:30 ಯಾರು ಮನೇಲಿ ಇರಬೇಡಿ, ಎಲ್ಲ ಬಚಾವಾಗ್ಬಿಡ್ತಾಯಿದ್ರು. ಇಲ್ಲಿ ಹಣೆ ಬರವನ್ನು ಬರೆದೋನು, ನಮ್ಮ ಪಾಪ ಪುಣ್ಯಗಳ ಲೆಕ್ಕವನ್ನು ಇಟ್ಕೊಂಡಿರೋನು ಯಾರು? ಆ ಸೃಷ್ಟಿಕರ್ತ ನಿರಾಕಾರ ಶಿವ. ನಮ್ಮ ಲೆಕ್ಕಾಚಾರ ಎಲ್ಲ ಅವನ ಹತ್ರ ಇದೆ. ನಾವು ಕರ್ಮಗಳನ್ನು ಪಾಪಗಳನ್ನು ಮಾಡಿರೋದಷ್ಟೇ ಅಲ್ಲ, ಮಾಡಬೇಕು ಅಂತ ಅನ್ಕೊಂಡಿದ್ವಲ್ಲ ಅವೆಲ್ಲವೂ ಇದೆ ಅವನ ಹತ್ರ. ನಾವು ಮನಸ್ಸಿನಲ್ಲಿ ಅನ್ಕೊಂಡಿದ್ದೂ ಕೂಡ ರೆಕಾರ್ಡ್ ಆಗಿಡುತ್ತೆ. ಅದರ ಆಧಾರದ ಮೇಲೆ ನಮಗೆ ಕಷ್ಟಗಳು, ಪಾಪಗಳು, ಅನ್ಯಾಯಗಳು, ಮೋಸಗಳು, ಕಣ್ಣೀರು, ದುಃಖ, ದುಮ್ಮಾನಗಳು ಎಲ್ಲವೂ ಬರ್ತವೆ. ಇದಕ್ಕೆ ಬೇರೆ ಯಾರು ಕಾರಣ ಅಲ್ಲ. ದಯವಿಟ್ಟು ನಿಮಗೆ ಬಂದಂಥ ಕಷ್ಟಗಳನ್ನು ನೀವು ಮೌನವಾಗಿ, ಅಸನ್ಮುಖಿಗಳಾಗಿ, ನಗ್ತಾ ಇದು ನನ್ನ ಪಾಲಿಗೆ ಬಂದಿರತಕ್ಕಂಥ ಈ ಪಾಪ ಇರ್ಬೋದು, ಕರ್ಮ ಇರ್ಬೋದು, ಕಣ್ಣೀರಿರ್ಬೋದು, ದುಃಖ ಇರ್ಬೋದು, ಸುಖ ಇರ್ಬೋದು, ಎಲ್ಲವನ್ನು ಕೂಡ ನಗ್ನಗ್ತಾ ನಾವು ಅನುಭವಿಸ್ಬೇಕು. ಕಾರಣ ಅದಕ್ಕೆ ನಾವೇ ಕಾರಣ. ಯಾಕೆ ಅನುಭವಿಸೋದು? ಅದಕ್ಕೆ ನಾವೇ ಕಾರಣ. ನಾವೇ ಕಾರಣ ಆಗಿರೋದ್ರಿಂದ ಬರುವಂತಹ ಎಲ್ಲ ಅವಮಾನ ಸನ್ಮಾನಗಳನ್ನೆಲ್ಲವನ್ನು ಕೂಡ ನಾವು ಸ್ವ-ಇಚ್ಛೆಯಿಂದ ಸಂತೋಷವಾಗಿ ಅನುಭವಿಸಬೇಕು. ಆ ಸಂತೋಷದಿಂದ ಅನುಭವಿಸ್ತಾ ಇರುವಾಗ ನಮಗೆ ಒಂದು ಎಂಥ ಖುಷಿಯಾಗುತ್ತೆ ಅಂತಂದರೆ, ಆ ಕಷ್ಟದ, ಆ ದುಃಖದ, ಆ ನೋವು ಅರ್ಧ ಭಾಗ ಹೊರಟೋಗ್ಬಿಡ್ತದೆ. ಯಾಕೆ ಅಂತಂದರೆ ನಾವು ಇವಾಗ ರಿಯಲೈಸೇಷನ್ ಮಾಡ್ಕೋತಾ ಇದ್ದೀವಿ, ಅರ್ಥ ಮಾಡ್ಕೋತಾ ಇದ್ದೀವಿ ನಾನು ಏನು ತಪ್ಪು ಮಾಡಿದೆ ಅಂತ. ಪಶ್ಚಾತ್ತಾಪ ಪಡೋದ್ರಿಂದ ಶಿಕ್ಷೆನಲ್ಲಿ 50% ನಮಗೆ ಎಕ್ಸ್ಕ್ಯೂಸ್ ಸಿಕ್ಬಿಡ್ತದೆ. ನೀವು ಏನೇ ಪಾಪಗಳು ಮಾಡಿರಿ, ಪಾಪ ಪ್ರಜ್ಞೆ ನಮಗೆ ಗೊತ್ತಿರಬೇಕು. ನಾನು ಮಾಡಿದೆ, ನಾನು ತಪ್ಪು ಮಾಡಿದೆ, ಅನಿವಾರ್ಯವಾಗಿ ಮಾಡಿದ್ನಾ, ಉದ್ದೇಶವಾಗಿ ಮಾಡಿದ್ನಾ? ಉದ್ದೇಶವಾಗಿ ಮಾಡಿದ್ರೆ ಅದಕ್ಕೆ ಪಶ್ಚಾತ್ತಾಪ ಇರೋಲ್ಲ. ಯಾಕೆಂದರೆ ಅಲ್ಲಿ ದುರುದ್ದೇಶ ಇದೆ.
ಅನಿವಾರ್ಯವಾಗಿ ಮಾಡಿದ್ರೆ, ಹತಾಚುರ್ಯವಾಗಿ ಮಾಡಿದ್ರೆ, ಇಲ್ಲ ಅದನ್ನು ಮಾಡಲಿಲ್ಲ ಅಂದರೆ ಬೇರೆ ನನಗೆ ದಾರಿ ಇರಲಿಲ್ಲ ಅಂತ ಮಾಡಿದ್ರೆ ಅಲ್ಲಿ ಪಶ್ಚಾತ್ತಾಪಕ್ಕೆ ಅವಕಾಶ ಉಂಟು. ಮಾಡಿದ ತಪ್ಪುಗಳಿಗೆ ಪಶ್ಚಾತ್ತಾಪ ಪಟ್ಟರೆ ಖಂಡಿತವಾಗ್ಲೂ ಒಂದು 50% ನಮಗೆ ಪಾಪಗಳ ಹೊರೆ ಕಡಿಮೆ ಆಗಿಬಿಡುತ್ತೆ. ಆದರೆ ಅದೇ ಉದ್ದೇಶ ಅಲ್ಲ. ನಾವು ಬಿಡು ಪಶ್ಚಾತ್ತಾಪ ಪಟ್ಟರೆ ಕಡಿಮೆ ಆಗ್ಬಿಡ್ತದೆ, ಅವರು ಟಿ ವಿನಲ್ಲಿ ಹೇಳ್ತಾ ಇದ್ದರು ಮಾಡೋಣ 50% ಮನ್ನಾ ಮಾಡ್ಕೊಳ್ಳೋಣ ಅಂದರೆ ಅಲ್ಲ. ಒಂದೇ ಒಂದು ಸಲ ಚಾನ್ಸ್ ಅಷ್ಟೇ. ದೇವರು ಬಹಳ ಕರುಣಾಮಯಿ ಶಿವ. ಅವನು ತಿದ್ದುಕೊಳ್ಳೋರಿಗೆ, ಬದಲಾವಣೆ ಆಗೋರಿಗೆ ಸದಾ ತೆರೆದ ಮನೆ ಇದ್ದಂಗೆ. ಆದರೆ ರಿಪೀಟ್ ಆಗಬಾರ್ದು. ರಿಪೀಟ್ ಆಯಿತು ಅಂತಂದರೆ ಅದು ಡಬಲ್ ಆಗಿಬಿಡ್ತದೆ. ಆಮೇಲೆ ಒಂದು ಸಲ ಎಕ್ಸ್ಕ್ಯೂಸ್ ಮಾಡ್ತಾನೆ ದೇವರು, ಮನ್ನಾ ಮಾಡ್ತಾನೆ. ಹೆಂಗೋ ಮನ್ನಾ ಮಾಡ್ತಾನೆ ಬಿಡು ಅಂತ ಹೇಳಿಬಿಟ್ಟು ಮತ್ತೆ ತಪ್ಪು ಮಾಡಿದ್ರೆ ಅದು ಡಬಲ್ ಆಗಿಬಿಡುತ್ತೆ. ಅದರಿಂದ ದೇವರು ಶಿಕ್ಷೆ ಕೊಡಲೂ ಬಲ್ಲ, ಮಾನ್ಯ ಮಾಡಲು ಬಲ್ಲ, ಮನ್ನಿಸಲು ಬಲ್ಲ. ಯಾಕೆಂದರೆ ಅವನು ಕರುಣಾಮಯಿ, ಕರುಣಾಕರ, ಕರುಣಾಸಾಗರ. ಈ ಕರ್ಮ ಅಂತಕ್ಕಂಥದ್ದು ನಮಗೆ ಒಂದು ಜನ್ಮದಲ್ಲ ಬರೋದು. ಇದು ನಮಗೆ ಜನ್ಮ ಜನ್ಮಾಂತರದಲ್ಲೂ ಕೂಡ ಬಂದಿರುತ್ತೆ. ನಮಗೆ ಬೇರೆ ಹಿಂದಿನ ಜನ್ಮಗಳದೆಲ್ಲವೂ ಕೂಡ ಬಂದಿರ್ತದೆ. ಏನು ಮಾಡೋದು? ನಮಗೆ ಅರಿವಿಲ್ಲದೆ, ಪ್ರಜ್ಞೆ ಇಲ್ಲದೆ, ಅಂತರಂಗ ಜಾಗೃತಿ ಆಗದೆ, ಪಾಪ ಪುಣ್ಯಗಳ ಕಲ್ಪನೆ ಇಲ್ಲದೆ ನಾವು ಮಾಡಿಬಿಟ್ಟಿರ್ತೀವಿ. ಆದರೆ ಯಾವತ್ತೋ ಒಂದು ದಿನ ನಮಗೆ ಜ್ಞಾನ ಬರ್ತದೆ. ಅಯ್ಯೋ ದೇವರೇ, ನಾನು ಒಬ್ಬ ಮನುಷ್ಯನಾಗಿ ಹುಟ್ಟಿ ಇಷ್ಟೆಲ್ಲ ಪಾಪಗಳು ಮಾಡಿದ್ದೀನ, ಇಷ್ಟೆಲ್ಲ ಕರ್ಮಗಳನ್ನ ಮಾಡಿದ್ದೀನ ಅನ್ನುವಂಥ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಪ್ರತಿಯೊಬ್ಬರಿಗೂ ಕೂಡ ಯಾವುದೋ ಒಂದು ಟರ್ನಿಂಗ್ ಪಾಯಿಂಟಲ್ಲಿ ನಮ್ಗೆ ಅರ್ಥ ಆಗುತ್ತೆ. ಭವಿಹಿದ್ದವನು ಕೂಡ ಒಂದು ದಿನ ಭಕ್ತನಾಗ್ತಾನೆ. ಒಬ್ಬ ನಾಸ್ತಿಕನೂ ಕೂಡ ಒಂದು ದಿನ ಆಸ್ತಿಕನಾಗ್ತಾನೆ. ದೇವರ ಮೇಲೆ ನಂಬಿಕೆನೇ ಇಲ್ಲ ಅನ್ನೋನು ಕೂಡ ಯಾವತ್ತೋ ಒಂದು ದಿನ ಹೌದಪ್ಪ ನಿಜ, ನಾನು ಅಹಂಕಾರದಲ್ಲಿ ದೇವರೇ ಇಲ್ಲ ಅಂತ ಹೇಳ್ತಾ ಇದ್ದೆ. ಇದ್ದಾನೆ ನನ್ನ ಜೀವನದಲ್ಲಿ ನಡೆದಿರ್ತಕ್ಕಂಥ ಕೆಲವು ಘಟನೆಗಳು ನೋಡಿಕೊಂಡ್ರೆ ದೇವರಿದ್ದಾನಪ್ಪ. ನಾನು ಕ್ರೂರಿಯಾಗಿದ್ದರೂ ಕೂಡ ನನಗೆ ಅನ್ನ ಕೊಟ್ಟವನೇ ದೇವರು. ನಾನು ಪಾಪಿಯಾಗಿದ್ರೂ ಕೂಡ ದೇವರು ಅನ್ನ ಕೊಟ್ಟವನೇ. ನನ್ನೆಲ್ಲ ತಪ್ಪುಗಳನ್ನು ಮನ್ನಿಸಿ ನನ್ನ ಜೀವಂತ ಇಟ್ಟಿದ್ದೇನಪ್ಪ. ಇವತ್ತು ನಾನು ಜೀವಂತವಾಗಿದ್ದೀನಿ ಅಂತಂದರೆ ಅದು ಶಿವನ ಕೃಪೆ ಅನ್ನುವಂತಹ ಸಾತ್ವಿಕ ಮನೋಭಾವ ಅವನಿಗೆ, ಯಾರಿಗೆ? ಆ ನಾಸ್ತಿಕನಿಗೆ ಯಾವತ್ತೋ ಒಂದಿನ ಬಂದೇ ಬರ್ತದೆ. ಯಾಕೆಂದರೆ ಜೀವನ ಅಂತಕ್ಕಂಥದ್ದು ಅಪ್ ಆ್ಯಂಡ್ ಡೌನ್ ಇದ್ದಂಗೆ. ಈ ಜೀವನದಲ್ಲಿ ಬಾಲ್ಯ, ಯೌವನ, ಮುಪ್ಪು, ಈ ಬಾಲ್ಯ, ಯೌವನ, ಮುಪ್ಪುಗಳನ್ನು ಸಹ ನಮ್ಮನ್ನು ತೀಡ್ತವೆ. ಘಟನೆಗಳು, ನಮಗೆ ಎದುರಾಗ್ತಕ್ಕಂಥ ಘಟನೆಗಳು ನಮಗೆ ಪಾಠ ಕಲಿಸ್ತವೆ. ಸಮಾಜದಿಂದ ನಾವು ಕಲಿಯೋದಿದೆಯಲ್ಲ, 4 ಜನದ ಮಧ್ಯದಲ್ಲಿ ನಾವು ಕಲಿಯೋದಿದೆಯಲ್ಲ, ಅದು ನಿಜವಾದಂಥ ಪಾಠ. ನಾವು ಶಾಲೆಗಳಲ್ಲಿ ಓದ್ತೀವಲ್ಲ, ಆ ಶಾಲೆಗಳಲ್ಲಿ ಓದಿರ್ತಕ್ಕಂಥ ಪಾಠಗಳು ನಮ್ಮ ಜೀವನದಲ್ಲಿ ಎಲ್ಲೂ ಬಂದಿಲ್ಲ. ಎಲ್ಲೂ ಕೂಡ ಅವು ನಮಗೇನೂ ಹೇಳ್ಕೊಟ್ಟಿಲ್ಲ. ಆದರೆ ಸಮಾಜದ ಮಧ್ಯೆ, 4 ಜನಗಳ ಮಧ್ಯೆ ನಾವು ಏನು ಕಲಿತೀವಲ್ಲ, ಅದು ಜೀವನದ ಪಾಠ, ಅದು ಜೀವನದ ಮೌಲ್ಯಗಳು. ಅದಕ್ಕೆ ಕಾಮನ್ ಸೆನ್ಸ್ ಅಂತ ಹೇಳ್ತಾರೆ. ಕಾಮನ್ ಸೆನ್ಸ್ 4 ಗೋಡೆ ಮಧ್ಯದಲ್ಲಿ ಕಲಿಯೋದು ಶಿಕ್ಷಣ. ಆದರೆ ಈ 4 ಜನಗಳ ಮಧ್ಯದಲ್ಲಿ, ಸಮಾಜದ ಮಧ್ಯದಲ್ಲಿ ಕಲಿಯೋದಿದೆಲ್ಲ ಅದು ಶಿಷ್ಟಾಚಾರ. ಏನು ಬೇಕು, ಏನು ಬೇಡ, ಏನು ಮಾಡಿದ್ರೆ ಏನಾಗುತ್ತೆ, ಏನು ಕೆಟ್ಟದಾಗುತ್ತೆ, ಏನು ಒಳ್ಳೆಯದಾಗುತ್ತೆ, ಇದು ನಮಗೆ ಸಮಾಜದಿಂದ ಸಿಗ್ತಾ ಹೋಗುತ್ತೆ. ಆದರೆ ಪಾಪ ಅಂತಕ್ಕಂಥದ್ದು ಇದೆಯಲ್ಲ, ನಮ್ಮ ಶರಣರು ಅಥವಾ ಈ ಜಗತ್ತಿನ ಎಲ್ಲ ದಾರ್ಶನಿಕರು ಒಂದು ಮಾತನ್ನು ಹೇಳ್ತಾರೆ. ಏನು ಮಾತು ಹೇಳ್ತಾರೆ ಅಂದರೆ, ನೋಡಪ್ಪ, ಮನುಷ್ಯ ಈ ಭೂಮಿಗೆ ಬಂದ ಮೇಲೆ ಖಂಡಿತವಾಗ್ಲೂ ಕೂಡ ಎಲ್ಲರೂ ತಪ್ಪು ಮಾಡ್ತಾರೆ, ಎಲ್ಲರೂ ಪಾಪ ಮಾಡ್ತಾರೆ. ಆ ಪಾಪ ಮಾಡೋನಿಗೆ ಮನುಷ್ಯ ಅನ್ನೋದು, ಆ ಪಾಪ ಮಾಡೋನಿಗೇನೇ ಮಾನವ ಅನ್ನೋದು. ಇಲ್ಲ ಅಂತಂದರೆ ಅವನು ದೈವ ಮಾನವನಾಗೋಗ್ಬಿಡ್ತಾನೆ. ಅವನು ಯೋಗಿ
ಯೋಗಿ ಆಗಬೇಕಾದ್ರೂ ಕೂಡ ತಪಸ್ಸು ಮಾಡಬೇಕಾಗತ್ತೆ. ನಾವು ಹಿಂದೆ ಪಾಪ ಮಾಡಿದ್ದಕ್ಕೆ ಈ ಜನ್ಮ ತಗೊಂಡಿದ್ದೀವಿ. ಈ ಜನ್ಮದಲ್ಲೊಂದಷ್ಟು ಪಾಪ ಮಾಡಿದ್ರೆ ಮುಂದಿನ ಜನ್ಮಕ್ಕೂ ಮತ್ತೆ ಹೋಗ್ತೀವಿ. ಮುಕ್ತಿ ಪಡ್ಕೊಂಡ್ರೆ ಮತ್ತೆ ನಾವು ಶಿವನ ಹತ್ರ ಹೋಗ್ತೀವಿ, ಶಿವಲೋಕಕ್ಕೆ ಹೋಗ್ತೀವಿ, ಸ್ವರ್ಗಕ್ಕೆ ಹೋಗ್ತೀವಿ. ಆದರೆ ಪಾಪ ಪುಣ್ಯದ ಗಂಟಿನ ಮೂಟೆಯ ನಂಟು ಲೆಕ್ಕಾಚಾರ ಪ್ರತಿ ಒಂದು ಜನ್ಮದಲ್ಲೂ ನಡೀತಾನೆ ಇರ್ತದೆ. ಮಹಾತ್ಮರು ಹೇಳ್ತಾರೆ, ಅಪ್ಪ ಪಾಪ ಮಾಡಿದ್ದೀರಾ, ಉದ್ದೇಶವಾಗಿ ದುರುದ್ದೇಶವಾಗಿ ಸಾಂದರ್ಭಿಕವಾಗಿ ಪಾಪ ಮಾಡಿದ್ದೀರ. ಆದರೆ ದೇವರು ಕ್ರೂರಿಯಲ್ಲ, ಶಿಕ್ಷೆ ಕೊಡೋದೇ ಅವನ ಉದ್ದೇಶ ಅಲ್ಲ. ಯಾರು ತಪ್ಪು ಮಾಡ್ತಾ ಇದ್ದೀರೋ ನಿಮಗೆಲ್ಲ ಶಿಕ್ಷೆ ಕೊಡ್ತೀನಿ ಅನ್ನೋದೇ ಅವನ ಉದ್ದೇಶ ಅಲ್ಲ. ಅವನು ಕ್ಷಮಿಸ್ತಾನೆ. ನೀವು ಅವನ ಪ್ರೀತಿಗೆ, ಅವನ ಒಲುಮೆಗೆ, ಅವನ ಕ್ಷಮೆಗೆ ನೀವು ಅರ್ಹರಾಗಬೇಕು. ನೀವು ಕೊಲೆ ಮಾಡಿದ್ರೂ ಸಹ ದೇವರ ಮುಂದೆ ಒಂದೇ ಒಂದು ಸಲ ನಾನು ಮಾಡಿಬಿಟ್ಟಿದ್ದೀನಿ ಪಾಪಗಳನ್ನು, ಇದೊಂದೇ ಒಂದು ಚಾನ್ಸು ನನಗೆ ಕೊಡು, ಇದೊಂದು ಚಾನ್ಸ್ ಕೊಟ್ಟು ನನಗೆ ಮನ್ನಿಸು ನೀನು. ಇನ್ನು ಮೇಲೆ ನಾನು ಖಂಡಿತವಾಗಲೂ ಕೂಡ ನಾನು ಪಾಪ ಮಾಡೋದಿಲ್ಲ, ಅನ್ಯಾಯ ಮಾಡೋದಿಲ್ಲ, ವಂಚನೆ ಮಾಡೋದಿಲ್ಲ, ಸುಳ್ಳು ಹೇಳೋದಿಲ್ಲ ಅಂತ ಆಣೆ ಪ್ರಮಾಣ ಮಾಡಿ ನೀವೊಬ್ಬರೇ ಕೂತ್ಕೊಂಡು ಒಂದು ರೂಮಲ್ಲಿ ಆ ಶಿವನನ್ನು, ಆ ನಿರಾಕಾರ ಸ್ವರೂಪದಲ್ಲಿರ್ತಕ್ಕಂಥ, ಜ್ಯೋತಿ ಸ್ವರೂಪದಲ್ಲಿರ್ತಕ್ಕಂಥ, ಬ್ರಹ್ಮಾಂಡದ ತುಟ್ಟ ತುದಿಯಲ್ಲಿರ್ತಕ್ಕಂಥ ಆ ಶಿವನನ್ನು ನೀವು ಒಮ್ಮೆ ನೆನಪಿಸಿಕೊಂಡು ಅವನ ನೆನಪಲ್ಲಿ ನೀವು ಪ್ರಮಾಣ ಮಾಡಿರಿ, ನಿಮ್ಮ ಬದುಕೇ ಬದಲಾವಣೆ ಆಗಿಬಿಡ್ತದೆ. ಆಮೇಲೆ ಆ ಶಿವ ಒಂದು ಮಂತ್ರವನ್ನು ನಮಗೆ ಕೊಟ್ಟಿದ್ದಾನೆ. ಹೇಗೆ ನಾವು ತಪ್ಪು ಮಾಡಿದ್ರೆ ಬರೆಯುವಾಗ, ಪೆನ್ಸಿಲಲ್ಲಿ ಬರೆಯುವಾಗ ತಪ್ಪು ಬರೆದ್ರೆ ರಬ್ಬರ್ ಇದೆಯಲ್ಲ, ಆ ರಬ್ಬರ್ನ ಲಡ್ಸ್ಕೊಳ್ತೀವಲ್ಲ ಆ ಥರ, ಅಥವಾ ಟೈಪ್ ಮಾಡುವಾಗ ಏನಾದರೂ ತಪ್ಪಾದರೆ ವೈಟ್ನರ್ ಹಾಕ್ತೀವಲ್ಲ, ವೈಟ್ನರ್ ಆ ಥರ ನಮಗೂ ಪಾಪಗಳನ್ನು ಅಳಿಸಿಕೊಳ್ಳೋದಕ್ಕೆ, ನಾವು ಮಾಡಿದಂಥ ಪಾಪವನ್ನು ಅಳಿಸ್ಕೊಳ್ಳೋದಕ್ಕೆ ಒಂದು ಔಷಧಿ ಇದೆ, ಒಂದು ಮದ್ದಿದೆ, ಒಂದು ವೈಟ್ನರ್ ಇದೆ, ಒಂದು ರಬ್ಬರ್ ಇದೆ. ಅದರಲ್ಲಿ ನಾವು ಅಳಿಸ್ಕೋಬೋದು. ಏನಪ್ಪ ಅಂತಂದರೆ ಅದು ಓಂ ನಮಃ ಶಿವಾಯ ಅನ್ನುವಂತಹ ಮಂತ್ರ. ಓಂ ನಮಃ ಶಿವಾಯ ಅನ್ನುವಂತಹ ಷಡಕ್ಷರಿ ಮಂತ್ರ, ನಮಃ ಶಿವಾಯ ಅಂತಕ್ಕಂಥ ಪಂಚಾಕ್ಷರಿ ಮಂತ್ರ. ಇದರಲ್ಲಿ ಯಾವುದಾದ್ರೂ ಒಂದು ಹಿಡ್ಕೊಂಡು ಒಂದು ದಿನಕ್ಕೆ ಹೆಂಗಾದರೂ ಸರಿ 1,000 ಜಪ ಮಂತ್ರವನ್ನು ಮಾಡಿರಿ. 1,000 ಜಪ ಮಂತ್ರವನ್ನು ಮಾಡಿರಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನೀವು ಕೆಲಸ ಮಾಡ್ತಾಯಿರಿ, ಓಂ ನಮಃ ಶಿವಾಯ. ಸುಮ್ಮನೆ ನೀವು ಖಾಲಿ ಬಿಟ್ರಿ ಅಂತ ಇಟ್ಕೊಳ್ಳಿ, ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರ್ತದೆ, ಅದು ಏನೇನೋ ಮಾಡ್ತಾ ಇರ್ತದೆ. ಅದಕ್ಕೊಂದು ಕೆಲಸ ಕೊಟ್ಟಂಗೆ ಆಯ್ತಾ? ನಾವು ಸೋಂಬೇರಿ ಆಗಿದ್ರೂ ಕೂಡ ನಮ್ಮ ಮನಸ್ಸು ಸೋಂಬೇರಿ ಅಲ್ಲ, ಅದು ಭಾಳ ಕ್ರಿಯಾಶೀಲ. ಅದು ವಾಯುಗುಣವನ್ನು ಹೊಂದಿದೆ. ನಾವು ಗಾಳಿನ ಎಲ್ಲರ ಕಟ್ಟಾಕ್ಲಿಕ್ಕಾಗುತ್ತಾ? ಹಾಗೆ ಈ ಮನಸ್ಸಿದೆಯಲ್ಲ, ಅದು ಇಂದ್ರಿಯಾತೀತವಾಗಿರ್ತಕ್ಕಂಥ ಅದು ಸೂಕ್ಷ್ಮ ಶರೀರ, ಅದು ಒಂದು ಕಡೆ ಇರುವುದಿಲ್ಲ. ಅದಕ್ಕೆ ಕೆಲಸ ಕೊಡಬೇಕು. ಅದಕ್ಕೆ ಒಂದಷ್ಟು ಕೆಲಸ ಕೊಟ್ಬಿಡಿ. ಮನಸ್ಸೇ, ನೀನು ಶಿವಮಂತ್ರ ಹೇಳ್ಕೊಂಡು ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡು ಇದ್ಬಿಡು ನೀನು ಅಂತ ಹೇಳ್ರಿ. ಅದು ಪ್ರಶಾಂತವಾಗಿ, ಆನಂದವಾಗಿ, ಏನೂ ಕೆಲಸಕ್ಕೆ ಬಾರದೇ ಇರತಕ್ಕಂಥ ಆಲೋಚನೆಗಳು ಮಾಡ್ದೆಲೇನೆ ಅದು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವ ಅಂತ ಹೇಳ್ಕೋತಾ ಇರ್ತದೆ. ನಿಮ್ಮ ಪಾಡಿ ನೀವು ಕೆಲಸ ಮಾಡ್ತಾಯಿರಿ. ನೀವೆಲ್ಲ ಹೋಗ್ತೀರಾ, ಸೈಕಲ್ ತುಳ್ಕೊಂಡು ಹೋಗ್ತಾ ಇರ್ತೀರ, ಹೇಳ್ಕೊಂಡು ಹೋಗ್ರಿ. ಡ್ರೈವಿಂಗ್ ಮಾಡ್ತಾ ಇರ್ತೀರ, ಹೇಳ್ಕೊಂಡು ಮಾಡಿರಿ. ಕಸ ಹೊತ್ಕೊಂಡು ಹೋಗ್ತಾ ಇರ್ತೀರ ಹೊಲಕ್ಕೆ, ಮನೆ ತವಿಂದ ಹೊಲ್ತಕ್ಕೆ ಹೋಗೋವರೆಗೂ ಕಸ ಹೊತ್ಕೊಂಡೇ ಹೋಗ್ತಾ ಇರ್ತೀರಲ್ಲ, ಅವಾಗ ಹೇಳ್ಕೊಂಡು ಹೋಗ್ರಿ. ಮನುಷ್ಯ ಎಲ್ಲೆಲ್ಲಿ ನೇರವಾಗಿ ಮನುಷ್ಯನ ಜೊತೆ ಮಾತಾಡಲಿಕ್ಕೆ ಇರ್ತದೆ ಅಲ್ಲಿ ಬಿಟ್ಬಿಡಿ. ಉಳಿದಂಥದ್ದು ಏನು ನೀವು 24 ಗಂಟೆನೂ ಮಾತಾಡ್ತಾನೆ ಇರ್ತೀರ ಮನುಷ್ಯರ ಹತ್ರ? ಇಲ್ವಲ್ಲ, ಖಾಲಿ ಇರ್ತೀರಲ್ಲ. ಆ ಸಮಯದಲ್ಲಿ ಮನಸ್ಸಿಗೆ ಓಂ ನಮಃ ಶಿವಾಯ ಹಚ್ಚಿಬಿಡಿ. ಅದರ ಪಾಡಗದು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಡ್ರೈವಿಂಗ್ ಮಾಡ್ತಾ ಇರ್ತೀರ, ಕಾರ್ ಡ್ರೈವಿಂಗ್, ಓಂ ನಮಃ ಶಿವಾಯ. ಹೊಲದಲ್ಲಿ ಕೆಲಸ ಮಾಡಿ ಓಂ ನಮಃ ಶಿವಾಯ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ನಿಮ್ಮ ಪಾತಕಗಳು, ನಿಮ್ಮ ಕರ್ಮಗಳು, ಶತಕೋಟಿ ಕರ್ಮಗಳು ನಿವಾರಣೆ ಆಗಬೇಕಾದರೆ ಓಂ ನಮಃ ಶಿವಾಯ ಅನ್ನುವಂತಹ ಒಂದು ಮಂತ್ರ ಸಾಲದೆ.
ಓಂ ನಮಃ ಶಿವಾಯ ಓ ಹರ ಅಂದರೆ ಒಂದು ಸಾಲದೆ ಅಂತ ಹೇಳ್ತಾರೆ ಬಸವಣ್ಣನವರು. ಪಾತಕ ಶತಕೋಟಿ ಪಾಪಗಳನ್ನು ಒರೆಸಲು ಅಂದರೆ ರಬ್ ಮಾಡೋದು ಸಾಲದೆ ಒಂದು ಶಿವನಾಮ, ಸಾಲದೆ ಒಂದು ಹರನಾಮ. ಶಿವ ಕೂಡಲ ಸಂಗಮ ದೇವ, ನಿಮ್ಮ ಹುಂಡಿಗೆಯ ಪಶುವ ಮಾಡಿದೆಯಾಗಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶರಣೆಂದಿತ್ತು ಆ ಓಂ ನಮಃ ಶಿವಾಯಕ್ಕೆ, ಶರಣೆಂದಿತ್ತು ಲಲಾಟದ ಲಿಖಿತ. ಆ ಓಂ ನಮಃ ಶಿವಾಯ ಅನ್ನೋ ಮಂತ್ರಕ್ಕೆ ನಮ್ಮ ಹಣೆ ಬರನೇ ಶರಣಂದ್ಬಿಟ್ಟಿತ್ತಂತೆ, ಶರಣಾಗಿಬಿಡ್ತಂತೆ. ಏನಾದರೂ ಬರ್ಕೊಂಡಿರಲಿ ಕೆಟ್ಟದ್ದು, ನಮ್ಮ ಹಿಂದಿನ ಪಾಪ ಕರ್ಮಗಳ ಪ್ರಕಾರವಾಗಿ ಅದು ಏನಾರ ಬರ್ಕೊಂಡಿರಲಿ, ನಿನಗೆ ಹಂಗಾಗುತ್ತೆ, ನಿನಗೆ ಹಿಂಗಾಗುತ್ತೆ, ಆಕ್ಸಿಡೆಂಟ್ ಬಿದ್ದು ನೆಗೆದು ಬೀಳ್ತೀಯ, ಇಂತಿಂಥ ಕಾಯಿಲೆ ಬರ್ತದೆ, ಇಂತಿಂಥವ್ರು ಎದುರಾಗ್ತಾರೆ, ಇಂತಿಂಥ ಶತ್ರುಗಳು ಬರ್ತಾರೆ, ಇಂತಿಂಥ ಕೋರ್ಟು ಕಚೇರಿ ಹತ್ಬೇಕಾಗತ್ತೆ, ಇಷ್ಟು ಸಲ ನೀನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗತ್ತೆ, ಜೈಲಿಗೆ ಹೋಗ್ಬೇಕಾಗತ್ತೆ, ಅದು ಏನಾರ ಬರ್ಕೊಂಡಿರಲಿ ಹಣೆ ಬರದಲ್ಲಿ. ಇಲ್ಲಿ ಬಸವಣ್ಣ ಹೇಳ್ತಾರೆ, ಶರಣರು ಹೇಳ್ತಾರೆ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ಅಥವಾ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈ ಮಂತ್ರಕ್ಕೆ ಶರಣೆಂದಿತ್ತು ಲಲಾಟದ ಲಿಖಿತ. ಲಲಾಟದ ಲಿಖಿತ ಅಂದ್ರೆ ಏನು? ಹಣೆ ಬರ. ಆ ಬರೆದಂತಹ ಆ ಲಿಖಿತ ಬಳಿಕ ಪಲ್ಲಟವಾಗಿತ್ತು. ಮೇಲಿಂದ ಮೇಲೆ ನಾವು ಪೆನ್ಸಿಲಲ್ಲಿ ಬರೆದಿರ್ತಕ್ಕಂಥದ್ದನ್ನು ರಬ್ಬರ್ ತಗೊಂಡು ಉಜ್ಜಲ್ವಾ, ಅದು ಒಂದೇ ಸಲ ಉಜ್ಜಿದ್ರೆ ಹೋಗ್ಬಿಡ್ತದ? ಒಂದು 4-5 ಸಲನೋ 5-6 ಸಲ ಉಜ್ಜುತ್ತೀವಲ್ಲ, ಹಂಗೆ ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರವನ್ನು ನಾವು ಸದಾ ಪಠಿಸ್ತಾ ಇದ್ದರೆ ಎನ್ನ ಉರಗ ಉಂಡಿಗೆ ಶಿರದ ಅಕ್ಷರ ಕೂಡಲ ಸಂಗಯ್ಯ ಎಂದಿತ್ತು, ಅಂದರೆ ಶಿವ ಎಂದಿತ್ತು, ಶರಣೆಂದಿತ್ತು. ಈ ಶಿವ ಮಂತ್ರಕ್ಕೆ ನಾವು ಮಾಡಿದ ಪಾಪಗಳು ಶರಣೆಂದಿತ್ತು, ಎಲ್ಲ ಪಾಪಗಳು ನಿವಾರಣೆ ಆಗ್ತವೆ. ಇಷ್ಟು ಮಾಡೋಕ್ಕಾಗಲಿಲ್ಲ ಅಂದರೆ ಹೆಂಗೆ? ನಾವು ಕೆಲಸಕ್ಕೆ ಬಾರದಂತಹ ಹೋಮಗಳು ಮಾಡ್ತೀವಿ, ಹವನಗಳು ಮಾಡ್ತೀವಿ, ಎಲ್ಲೆಲ್ಲೋ ದೇವಸ್ಥಾನಗಳಿಗೆ ಹೋಗ್ತೀವಿ, ಖರ್ಚು ವೆಚ್ಚಗಳು ಮಾಡ್ತೀವಿ, ಆಮೇಲೆ ಜಾತ್ರೆಗಳನ್ನ ಮಾಡ್ತೀವಿ, ಮನೆಗಳಲ್ಲಿ ಆ ಪೂಜೆ ಈ ಪೂಜೆ ಅಂತೆಲ್ಲ ಮಾಡಿ ಮನೆಯಲ್ಲೆಲ್ಲ ಬೇಕಾದಷ್ಟು ಖರ್ಚುಗಳನ್ನು ಮಾಡಿ ಯಾವುದೋ ದೇವತೆಗಳನ್ನು ತಂದು ಪೂಜೆ ಮಾಡಿ ಅದನ್ನೆಲ್ಲ ಜನಗಳಿಗೆ ಕಣ್ಣು ಕುಕ್ಕೋ ರೀತಿಯಲ್ಲಿ, ಹೊಟ್ಟೆ ಕಿಚ್ಚುಪಟ್ಕೊಳ್ಳೋ ರೀತಿಯಲ್ಲಿ ಅಲಂಕಾರ ಮಾಡಿಸಿ, ಯಾರನ್ನ ಪಂಡಿತರನ್ನ ಶಾಸ್ತ್ರಿಗಳನ್ನ ಅವ್ರನ್ನೆಲ್ಲ ಕರೆಸಿ ನಮಗೆ ತಿಳಿದೇ ಇರತಕ್ಕಂಥ ಮಂತ್ರಗಳನ್ನೆಲ್ಲ ಹೇಳಿಸಿ, ಆಮೇಲೆಲ್ಲ ಅಲ್ಲೊಂದಿಷ್ಟು ಹೊಗೆ ಹಾಕಿ ಕಣ್ಣೆಲ್ಲ ಉಜ್ಜಿಕೊಂಡು ಹೊಗೆಗೆ ಯಾಕೆ ಈ ಪಜೀತಿ? ಅರ್ಥವಾಗದ ಮಂತ್ರಗಳು ನಮಗೆ ಯಾಕೆ ಬೇಕು? ಇಲ್ಲಿ ನಮ್ಮ ಆದಿ ಹರನಿಂದ ಹಿಡ್ಕೊಂಡು ಈ ಬಸವಣ್ಣ ಶರಣರವರೆಗೆ ಜಗತ್ತಿನ ಭಾರತ ದೇಶದಲ್ಲಿ ಜನಿಸಿರ್ತಕ್ಕಂಥ ಋಷಿ ಮುನಿಗಳು, ದಾರ್ಶನಿಕರು, ತಪಸ್ವಿಗಳು ಯಾರ್ಯಾರು ಆ ಭಗವಂತನನ್ನು ಶಿವನನ್ನು ನೋಡಿದಾರಲ್ಲ ಅವರೆಲ್ಲ ಹೇಳಿರ್ತಕ್ಕಂಥದ್ದು ಒಂದೇ, ದೇವ್ರನ್ನ ನೋಡೋಕ್ಕೆ ಖರ್ಚೇ ಇಲ್ಲ ಅಂತಾರೆ. ದೇವ್ರನ್ನ ನೋಡಲಿಕ್ಕೆ ಖರ್ಚೇ ಇಲ್ಲ, ಖರ್ಚೇ ಮಾಡಬೇಡ್ರಿ. ಏನಕ್ಕೆ ಮಾಡ್ತೀರಾ ಖರ್ಚು? ನೀವು ಏನೇ ಮಾಡಿದ್ರೂ ಕೂಡ ಅದರ ಇಲ್ಲಿದ್ದೇನೆ ಅವನಿಗೆ ಕೊಡೋದು ಯಾವ ಹೆಚ್ಚುಗಾರಿಕೆ? ಅವನಿಗೆ ಕೊಡೋದು ಯಾವ ಹೆಚ್ಚುಗಾರಿಕೆ? ನಿಮ್ಮದೇನಾರ ಕೊಡೋದಿದ್ರೆ ನಿಮ್ಮ ಮನಸ್ಸು, ನಿಮ್ಮ ಬುದ್ಧಿ, ನಿಮ್ಮ ಈ ಆತ್ಮವನ್ನು ಅರ್ಪಣೆ ಮಾಡಿರಿ. ನೀವೇ ಬಲಿಹಾರಿ ಆಗ್ರಿ, ಭಗವಂತನಿಗೆ ನೀವೇ ಬಲಿಹಾರಿ ಆಗ್ರಿ, ಆತ್ಮಾರ್ಪಣೆಯನ್ನು ಮಾಡಿಕೊಳ್ಳಿ, ಶರಣಾಗತಿ ಆಗ್ರಿ. ಓಂ ನಮಃ ಶಿವಾಯ ಮಂತ್ರ ಹಿಡ್ಕೊಳ್ಳಿ. ಓಂ ನಮಃ ಶಿವಾಯ ಮಂತ್ರ ನಿಮಗೆ ಅರ್ಥವಾಗುವಂತಹ ಆ ನಿರಾಕಾರ ಸೃಷ್ಟಿಕರ್ತ ಸ್ವರ್ಗ ಮರ್ತ್ಯ ಪಾತಾಳಗಳನ್ನು ರಚನೆ ಮಾಡಿ ಎಲ್ಲ ಕಾಲದಲ್ಲೂ ಎಲ್ಲ ಜೀವರಾಶಿಗಳನ್ನು ಈ ಬ್ರಹ್ಮಾಂಡವನ್ನೆಲ್ಲವನ್ನು ಪಾಲನೆ ಮಾಡ್ತಾ ಇರ್ತಕ್ಕಂಥ ಆ ಶಿವನಿಗೆ ಶರಣಾಗುವಂತಹ, ಶರಣಾಗತಿಯನ್ನು ಸಮರ್ಪಣೆ ಮಾಡುವಂತಹ, ಬಲಿಹಾರಿ ಆಗುವಂತಹ ಆ ಏಕೈಕ ಮಂತ್ರ ಓಂ ನಮಃ ಶಿವಾಯ. ಆದ್ದರಿಂದ ಬಂಧುಗಳೇ, ಓಂ ನಮಃ ಶಿವಾಯ ಮಂತ್ರ ಹಿಡ್ಕೊಳ್ಳಿ. ಯಾವ ಪಾಪನಾಶಿನೂ ಇಲ್ಲ. ನಮ್ಮ ಪಾಪವನ್ನು ನಾಶ ಮಾಡೋಕ್ಕೆ ಯಾವ ನದಿ ನೀರು ಇಲ್ಲ, ಯಾವ ಗಿಡ ಮರಗಳು ಜ್ಯೂಸು ಇಲ್ಲ, ಯಾವುದು ಗಿಡ ಮರಗಳದ್ದು ಆ ರಸನೂ ಇಲ್ಲ, ಯಾವುದೂ ಇಲ್ಲ. ಒಂದೇ ಒಂದಿರುವಂಥದ್ದು
ಓಂ ನಮಃ ಶಿವಾಯ ಅಥವಾ ನಮಃ ಶಿವಾಯ ಮಂತ್ರ ಹಿಡ್ಕೊಳ್ಳಿ. ಒಂದು ದಿನಕ್ಕೆ 1000 ಮಂತ್ರ ಪಠಣವನ್ನು ಮಾಡಿ ನಂತರ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳನ್ನು ನೀವೇ ನೋಡಿ. ಓಂ ನಮಃ ಶಿವಾಯ ಮಂತ್ರದ ಆ ಪ್ರಯೋಗ ನಿಮ್ಮಲ್ಲಾಗುವ ಬದಲಾವಣೆ, ನಿಮ್ಮ ಶರೀರದಲ್ಲಾಗುವಂಥ ಬದಲಾವಣೆ, ಶಾರೀರಿಕ ಶಕ್ತಿ ಜೊತೆಗೆ ಅದರಿಂದ ಆಗುವಂತಹ ಲಾಭಗಳು, ಪರಿಣಾಮಗಳನ್ನು ನೀವು ಖಂಡಿತವಾಗಲೂ ಕೂಡ ನೀವೊಂದು 2 ದಿನ 3 ದಿನ ಬಿಡಿ, 5ನೇ ದಿನದಿಂದ ನಿಮಗೆ ಅದರ ಲಾಭಗಳು ಗೊತ್ತಾಗುತ್ತೆ. ಅದರಿಂದ ಒಂದು ದಿನಕ್ಕೆ 1000ನಾದರೂ ಹೇಳ್ರಿ. ನಾವು 1000 ಹಿಡಿರ್ತೀವಿ, ನೀವು 1000 ಮಾಡಲ್ಲ. ಅಟ್ಲೀಸ್ಟ್ ನಾವು 1000 ಹೇಳಿದ್ರೆ ನೀವು 108 ಮಾಡ್ತೀರಾ, ಒಂದು 200 ಆದರೂ ಮಾಡ್ತೀರಾ, ಒಂದು 300 ಆದರೂ ಮಾಡ್ತೀರಾ ಅಂತ ಹೇಳ್ತೀವಿ. ನಿಮಗೆ ಈಗ ನಿಮ್ಮ ಪಾಪ ಕಳ್ಕೊಳ್ಬೇಕು ಅಂತ ನಿಮಗೆ ಇಚ್ಛಾಶಕ್ತಿ ಇದ್ದರೆ, ನಿಮಗೆ ಸದುದ್ದೇಶ ಇದ್ದರೆ ದಿನಕ್ಕೊಂದು 1000ವನ್ನು ನೀವು ಉಚ್ಚಾರಣೆ ಮಾಡಿರಿ, ಅಥವಾ ಬರೆಯೋ ಅಭ್ಯಾಸವನ್ನು ಬೇಕಾದ್ರೆ ಮಾಡ್ಕೊಳ್ಳಿ. ಓಂ ನಮಃ ಶಿವಾಯ ಅಂತಕ್ಕಂಥ ಒಂದು ಬರೆಯುವಂಥ ಒಂದು ಪುಸ್ತಕ ಇಟ್ಕೊಳ್ಳಿ, ಒಂದು ನೋಟ್ಬುಕ್, ಲಾಂಗ್ ನೋಟ್ಬುಕ್ ಇಟ್ಕೊಳ್ಳಿ. ದಿನ ಎಷ್ಟಾಗುತ್ತೋ ಎಷ್ಟೇನಾಗುತ್ತೋ ಬರೀರಿ ಮತ್ತು ಹೇಳ್ರಿ. ಇಷ್ಟು ಹೇಳಿ, ಜಗತ್ತಲ್ಲಿ ಪಾಪವನ್ನು ನಾಶ ಮಾಡುವಂತಹ ಯಾವ ನದಿನೂ ಇಲ್ಲ, ಯಾವ ಪಾಪ ನಾಶಿನಿನೂ ಇಲ್ಲ, ಯಾವ ಗಿಡ ಮರಗಳು ಇಲ್ಲ, ಬೇರೆ ಯಾವುದೂ ಇಲ್ಲ. ಓಂ ನಮಃ ಶಿವಾಯ ಮಂತ್ರವನ್ನು ಬಿಟ್ಟರೆ ಅನ್ನುವಂಥದ್ದು ತಮಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ನಮಸ್ಕಾರಗಳು. ಶರಣಾರ್ಥಿ.